ಮಾತಾಡುವ ಮಂದಾರವೇ ಕಂಗೊಳಿಸಬೇ. ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದರು, ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ರು. ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು. ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ, 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು. ಆಮೇಲೆ ನಾನು ಹುಡುಕೊಂಡು ಹೋದೆ, ಎಲ್ಲಿದೆ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನ ನನ್ನ ಬಿಟ್ಟು 1 ಅವರ್ ಇರ್ತಿರಲಿಲ್ಲ ಅವರು. ಹಂಗಾಗಿ ಹುಡುಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ. ತಿರ್ಗಾ ನಾನು ರಿಟರ್ನ್ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಗನಿಗೆ ಫೋನ್ ಹಾಕಿದಂತೆ, ನಿಮ್ಮ ಗಾಡೀಲಿ ನಿಂತಿದೆ ಬಂದು ಯಾರು ಏನಿತ್ತು ಅಂತ. ಶನಿವಾರನೇ. ಆವಾಗ ತಿರ್ಗಾ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು 2:15 ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನವ್ರು ಬಂದು ನಾವು ಬಂದು ಎಲ್ಲ ಇದು ಮಾಡಿದೋ. ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದೆ, ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡೋಕ್ಕೆ 6 ಗಂಟೆ ತಗೊಂಡ್ರು. ಮಿಸ್ಸಿಂಗ್ ಕೇಸ್ ಆಗೋಕ್ಕೆ 6 ಗಂಟೆ ಆಯಿತು. ಅದನ್ನು ನೈಟ್ FIR ಕಾಫಿ ನಮಗೆ ಕೊಡಲಿಲ್ಲ. ರಾತ್ರಿ 12 ಗಂಟೆ ಗಂಟು ಅಲ್ಲೇ ಇದ್ದೋ ನಾವು. ತಿರ್ಗಾ ಮಾರನೆಗೆ ಬಂದೋ, ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು. ಅದು ಫುಲ್ ಡೇ ಮಾರನೆಗೂ 12 ಗಂಟೆ ಕೊಡ್ತೀನಿ ಅಂದ್ರೆ 3 ಗಂಟೆ ಆದರೂ ಕೊಡಲಿಲ್ಲ. ನಿರ್ಲಕ್ಷ್ಯ ಸರ್, ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ. ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು, ಎಲ್ಲೋ ಹೋಗಿರ್ಬೋದು, ವೇಟ್ ಮಾಡಿ ಯಾರು ಇದು ಅನುಮಾನ ಇದ್ರು ಹೇಳಿ ವಿಚಾರಿಸೋಣ. ನಮ್ಗೆ ಅನುಮಾನ, ಒಮ್ಮೊಮ್ಮೆ ಅನುಮಾನ ಬರೋಕ್ಕೆ ಚಾನ್ಸಸ್. ಅಕ್ಕ ನಮ್ಮ ಅಕ್ಕ ಅಂತ ಮಾತಾಡಿಸ್ತಿದ್ದ. ಇಲ್ಲೊಂದು ಸ್ವಲ್ಪ 2 ಬೀದಿ ದೂರ, 100 ಮೀಟರ್ ಅಷ್ಟೇ ಸರ್. ಮಾಮೂಲಿ ಒಂದೇ ಊರವರಲ್ವ ಸರ್ ನಾವು. ನಮ್ಮನ ಅಣ್ಣ ನನ್ನನು ಮನೆಗೆ ಅಂದ್ರೆ ಪರಿಚಯ ಮನೆಗಿನ ಪ್ರಿನ್ಸಿಪ್ ಏನು ಮಾಮೂಲಿ ಮಾತಾಡ್ಸೋ. ರೋಡಲ್ಲೆಲ್ಲ ಸಿಕ್ತಾಗ ಅಣ್ಣ ಇದ ಕಣ ನಾನು ಅಕ್ಕ ಅಂತಲೇ ಕರಿತಿದ್ದವನು. ಕಾಲೇಜ್ ಬಂದ್ಮೇಲೆ ಲಾಸ್ಟ್ ಕಾಲ ಅವ್ರದೇ ಅಂತ ಫೋನ್ ಬಂತು ಅಂತ ಏನೋ ಸ್ಕೂಲಿಂದ ಹೋದ್ರ. ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಡ್ಯೂಟಿ 12 ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ. 12 ಗಂಟೆ 6 ನಿಮಿಷಕ್ಕೆ ಹೊರಗಡೆ ಬಂದವರು ಅವರು. ಆನ್ ದ ವೇ ಬರುವಾಗ ಫೋನ್ ಬಂದಿರೋದು. ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ. ಈಗ ಕೊನೆಯದಾಗಿ ಅವನೇ ಏನಾರು ಫೋನ್ ಮಾಡಿದ್ರೆ ಡೌಟ್ ಅವನ ಮೇಲೆ ಅಂತ ನಿಮ್ಗೆ? ಅವನೇ ಫೋನ್ ಮಾಡಿದ್ರೆ ಅವನೇ ಡೌಟು. ಈಗಾಗಲೇ ಅಪ್ ಸ್ಟ್ಯಾಂಡಿಂಗ್ ಆಗೋನು. ಮೊಬೈಲ್ ಊರಲ್ಲಿಲ್ಲ. ಏನ್ ಕೆಲಸ ಮಾಡ್ತಿದ್ದ? ಮಾಮೂಲಿ ಅದೆಲ್ಲ ಮೈಸೂರು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಗ್ತಿದ್ದ. ತಿರ್ಗಾ ವ್ಯವಸಾಯ ಮಾಡ್ತಿದ್ದ. ಅವ್ರ ಅಪ್ಪ ಒಬ್ಬವನೇ, ಅವ್ರನ್ನ ಈಗ ಖತರ್ನಾಕ್ ಅಪ್ಪ. ಅವ್ರ ಅಪ್ಪನ ಈಗ ಸ್ಟೇಷನ್ಗೇನೋ ಕುಂಡಿಸ್ಕೊಂಡಿದಾರಂತೆ. ಅಪ್ ಅಂಡ್ ಡೌನ್ ಮಾಡ್ತಿದ್ದಂತೆ. ನೆನ್ನೆ ಈ ಬಾಡಿ ಸಿಕ್ಕಾದ್ಮೇಲೆ, ಬಾಡಿ ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ಹೇಳಿ ಯಾವಾಗಿಂದ ಕಾಣಿಸ್ತಾ ಇಲ್ಲ ಅವನು ಬಾಡಿ. ಅಲ್ಲಿ ನಾವು ಸಿಕ್ತು ಒಂದ್ ಏಟ್ಗೆ ಅಲ್ಲಿಂದ ಸ್ವಿಚ್ ಆಫ್. ಅವ್ರ ಅಪ್ಪನಿಗೇನೆ ಮೆಸೇಜ್ ಕಳ್ಸಿದ್ನಂತೆ, ನನ್ನ ಹುಡುಕ್ಬೇಡಿ, ನಮ್ಮ ಅಕ್ಕನ ಮದುವೆ ಮಾಡ್ಬಿಡಿ, ಏನು ನಾನು ತಪ್ಪು ಮಾಡ್ಬಿಟ್ಟಿದೀನಿ ಅಂತ. ಆ ಹುಡುಗನ ಮೇಲೆ ಹತ್ರ ಯಾವ ಡೌಟ್ ಬಂದಿತ್ತು ಏನಾರು? ಒಳ್ಳೆ ಯಾವ್ದು ಇಲ್ಲ ಸರ್, ಎಲ್ಲಾರನು ಅಕ್ಕ ಅಮ್ಮ ಅತ್ತೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೆ. ಈ ತರ ಮಾಡ್ತಾನೆ ಅಂತ ಯಾರೋ ಗೊತ್ತು. ಏನು ಅವನ ಹೆಸರು? ಹಿಂದೆ ಏನಾರು ಹೇಳ್ಕೊಂಡಿದ್ರು ಸರ್, ಈ ತರ ಕಿರುಕುಳ ಕೊಡ್ತಾವನೆ? ಇಲ್ಲ, ನಮ್ಮ ಮನೆಯವ್ರು ಏನು ಹೇಳ್ಕೊಂಡಿಲ್ಲ. ಆ ತರ ಏನು ಕಾಣಿಸ್ತಾನೆ ಇರ್ಲಿವಲ್ಲ. ನಾವು ಲವ್ ಅಂಡ್ ಅರೇಂಜ್ ಮ್ಯಾರೇಜ್. ಒಂದೇ ಊರು. ಅಣ್ಣ ಹುಡುಗನ ಹೆಸರೇನಣ್ಣ? ನಿತೀಶ್ ಕುಮಾರ್ ಅಂತ. ನಿತೀಶ್ ಗೌಡನ ನಿತೀಶ್ ಕುಮಾರ್, ನಿತಿನ್ ಗೌಡನ ನಿತಿನ್ ಕುಮಾರ್. ಅಪ್ಪ ಮೇಲೆ ಏನ್ ಮಾಡ್ತಾರೆ ಊರಲ್ಲಿ? ವ್ಯವಸಾಯ ಮಾಡ್ತಾನೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ? ಬಾಡಿ ಹುಡ್ಕಕ್ ಹೋದಾಗ ನಾವೇ ಹೋಗಿ ನಮ್ಮ ಸಡಕ ಅವ್ರು ಬಂದಿಲ್ಲ. ನಾವೇ ಆಮೇಲೆ ಪೊಲೀಸ್ನವ್ರು ಫೋನ್ ಹಾಕಿ ಅದು ಬರಕ 25 ನಿಮಿಷ ಆಯ್ತು. ಅವರು ಬಾಡಿ ಅಲ್ಲೇ ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ, ಗಾಡಿ ಜಾಗದಲ್ಲಿ ಆಮೇಲೆ ಆ ವಿಡಿಯೋ ಐತಲ್ಲ, ಇಲ್ಲಿ ಲಾಸ್ಟೆಲ್ಲ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು. ಇಲ್ಲಿಂದ ಇಳಿತಾನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದು ಅಲ್ಲೇ ಸ್ಮೆಲ್ ಬರ್ತಾ ಇತ್ತು, ಸ್ವಲ್ಪ ನೊಣ ಎಲ್ಲ ಆಡ್ತಾ ಇತ್ತು. ಅವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು. ಆರಾಮಾಗಿದೆ ಸರ್. 1 ಅವರ್ ಬಿಟ್ಟು ನಾವು ಇರ್ತೀರ. ನನ್ನ ಮಗ ಚಿಕ್ಕವನು, ಇನ್ನೂ 7 ವರ್ಷ. 13ನೇ ತಾರೀಕು ಬರ್ತಡೆ ಒಂದು. ಅದನ್ನ ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡ್ಬೇಕು, 1 ಸಾವಿರ ಕೊಟ್ಟು ಬುಕ್ ಮಾಡಿದೀವಿ. ಅಭಿಷೇಕ ಮಾಡಿಸಿ ಊಟ ಹಾಕ್ಸೋಣ ಅಂತ. ಫೆಬ್ರವರಿ 13ಕ್ಕೆ ಮಾಡ್ಬಿಟ್ಟ. ಮದುವೆ ಆಗಿದ್ರೆ ಒಂದ್ ಒಳ್ಳೆ ಪಾಪುನು ಇತ್ತು, ಕುಟುಂಬ ಸುಂದರವಾಗಿತ್ತು. ಈಗ ಅವ್ರು ಈ ತರ ಕೊನೆ ಆಗಿದ್ದಾರೆ. ನೀವು ಏನು ಅಂದ್ರೆ ಎಂತರು ಕೂಡ ನೋವು ಅವ್ನು ಬಿಡ್ಬಾರ್ದು ಸ್ವಾಮಿ. ಅವ್ನಿಗಿಲ್ಲ ಕೈಲ ಜೀವಾದಿ ಶಿಕ್ಷೆ ಕೊಡ್ಬೇಕು, ಇಲ್ಲ ನಮ್ಗೆ ಬಿಟ್ರೆ ನಾವೇನಾರ ಮಾಡ್ತೀವಿ.
ಸ್ವಲ್ಪ ನೀವು ಇನ್ಸ್ಟಾಗ್ರಾಮು ರೀಲ್ಸ್ ಅಂತೆಲ್ಲ ಸ್ವಲ್ಪ ಆಸಕ್ತಿ ಇಟ್ಕೊಂಡಿದ್ರು ಅನ್ಸುತ್ತೆ ನಿಮಗೆ. ಇನ್ನು ಯಾವ್ದು ಅಂಥದ್ದೇನಿಲ್ಲ ಸರ್, ಮಾಮೂಲಿ ನಾರ್ಮಲ್ಲು. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈಗ ಎಲ್ಲರೂ ಈಗ ಇದು ಅಂದಮೇಲೆ ಅದೇ ಅಲ್ವಾ ಸರ್, ಅಂಥ ಅತಿಯಾಗಿ ಏನೂ ಇಲ್ಲ. ಮೊಬೈಲ್ ಮಾಮೂಲಿ ಸ್ಕೂಲು ಟೀಚರ್ಸು ಅಲ್ವಾ, ಹುಡುಗರದು ಅವರ ತಂದೆ ತಾಯಿಗಳೆಲ್ಲ ಫೋನ್ ಮಾಡೋರು, ಹಿಂಗೆ ಇದು ಇತ್ತು ಅಷ್ಟೇ. ಅದೇನು ಅಂತ ಅರ್ಥ ಆಯ್ತು, ಮೊದಲೇ ತೆಗ್ದಿದ್ನೋ ಏನು ಅಂತ ಗೊತ್ತಿಲ್ಲ. ಗುಂಡಿ ಕರೆಕ್ಟಾಗಿ 2 ಅಡಿ ಆಳ, ಹಿಂಗೆ 2.5 ಅಡಿ ಉದ್ದ ತೆಗ್ದಾನೆ. ಮೊದಲೇ ಪ್ಲಾನ್ ಮಾಡಿದ್ದ ಅನ್ಸುತ್ತೆ. ಅದೇನು ಅಂತಾನೆ ಅರ್ಥ ಆಯ್ತಲ್ಲ ಸರ್. ಲೊಕೇಶನ್ ಈಗೇನು ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಶಿಕ್ಷೆ ಆಗ್ಲೇಬೇಕು, ಅವನ್ನ ಜೀವಾವಧಿ ಶಿಕ್ಷೆ ಆಗ್ಲೇಬೇಕು ಅವನಿಗೆ. ಇಲ್ಲ ಅವ್ನು ಈಚೆಗೆ ಬಂದ್ರೆ ನಾವು ಮಾಡ್ತೀವಿ. ನನ್ನ ಜೀವನ ನನ್ನ ಮಗನ ಹಾಳು ಮಾಡಕ್ ಬಿಟ್ರಿ. ಈಗ ನನ್ನ ಚಿಕ್ಕ ಮಗನಿಗೆ ಯಾರು ಇದು ಮಾಡ್ತಾರೆ ನೋಡ್ಕೊಂತಾರೆ. ತಬ್ಲೆ ಆಗೋಯ್ತು ಮಗ. ಕೊನೆಯದಾಗಿ ಏನ್ ಹೇಳಿದ್ರು ಸರ್ ಹೋಗ್ಬೇಕಾದ್ರೆ ಸ್ಕೂಲ್ ಮುಂಚೆ ಮಾಮೂಲಿ ನಮ್ಮ ಹುಡುಗನ ಸ್ಕೂಲ್ ಕಳಿಸ್ಬಿಟ್ಟು ನಾನು ಗಾಡಿ ತಗೊಂಡು ಹೋಗ್ತೀನಿ ಕಣ್ರಿ ಅಂದ್ರು. ನಾನು ಆಯ್ತು ನಾನು ಬಸ್ ಹಸ್ಸಕ್ಕೆ ಅಂತ ನಾನು ಸ್ಕೂಟ್ರ್ ಗದ್ದೆ ಕಡೆಗೆ ತಗೊಂಡೆ. ನಮ್ಮ ಹುಡುಗನ ನಾನು ಡೈಲಿ ನಾನೇ ಬಸ್ ಹಸ್ಸೋದು ಕರ್ಕೊಂಡೆ. ವ್ಯಾನ್ ಬರುತ್ತೆ ಅಲ್ಲಿ ನಮ್ಮ ಸ್ಕೂಲು, ನಮ್ಮ ಊರು ಸ್ಕೂಲ್ ಮನೆ ಹತ್ರ. ಅಲ್ಲಿ ಒಂದು ಹತ್ತಿಸ್ತೀನಿ. ಅವರು ಆಮೇಲೆ ಅವ್ರು ಬಸ್ ಬದಿತ್ತು ಹೋಯ್ತಾಯಿದ್ರು. ಅವತ್ತು ಬಸ್ ಮಿಸ್ ಆಗಿ ಗಾಡೀಲಿ ಹೋದ್ರು. ಬಸ್ಸಲ್ಲೇ ಹೋಯ್ತಿದ್ರು. ಅದಿನ್ನೂ ಇವತ್ತು ಮಕ್ಕದಲ್ಲಿ ಬ್ಲಡ್ ಕಡಿತಾ ಇತ್ತು, ಮಕ ಕೆಚ್ಚವನೆ ಅಂತಾನು. ಇನ್ನು ಅದೆಲ್ಲ ಫುಲ್ಲು ಇದಾಗ್ಬಿಟ್ಟೆ, ಮಕನೇ ಕಾಣಲ್ಲ ಫುಲ್ಲು. ಒಂಥರ ರಕ್ತ ಸೋರ್ದು ತೊಟ ಆಗಿರ್ಬೋದು. ಎಲ್ಲೆಲ್ಲಿ ಜಜ್ಜಿ ಮಕನೇ ಫೇಸೇ ಇಲ್ಲ ಅದು. ಅಕ್ಕ ಅಂತಿದ್ದ ಅಂತೀರಿ, ಇಲ್ಲಿ ಕಣ್ಣು ಬ್ಲಡ್ ಹರಿತಾ ಇದೆ. ಅಕ್ಕ ಅಂತಿದ್ದ ಅಂತ ಹಂಗೆ ಮಾಡೋದು. ನಂಬಿಕೆ ದ್ರೋಹನೇ ಜಾಸ್ತಿ ಜನ ಈಗ ಯಾರ ಮೇಲೆ ನಂಬಿಕೆ ಇಡಕ್ಕಾಗುತ್ತೆ? ಈಗ ಒಂಥರ ಸೈಕೋ ಥರ ಆಗ್ಬಿಟ್ಟಿದೆ. ಅದು ಅವ್ರ ಅಪ್ಪಂದೇ ಬೆಂಬಲ ಅಂತ ನಮ್ಮ ಮನ್ಸಿಗೆ. ಒಬ್ಬನೇ ಮಗ ಏನು ಮಾಡಿದ್ರು ಬಿಡಿಸ್ಕೊಬತ್ತಾರೆ ನಮ್ಮ ಅಪ್ಪ ಅನ್ನೋದು ಇದು.